ಹ್ಯಾಪಿನೆಸ್ ಬಂದಿರೋಣ ನಾಳಿನ ದಿನ ನಾವು ಯಾರ ಜೊತೆ ಟ್ರೇ ಮಾಡ್ಕೊಂಡು ಬಂದ್ರು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಯಾಕಂದ್ರೆ ನಾಳೆ ದಿನ ಏನಪ್ಪಾ ಅಂದ್ರೆ ಬ್ಯಾಂಕ್ ಮತ್ತು ನಿಫ್ಟಿದು ಮಂತ್ಲಿ ಮತ್ತು ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ಈ ಜನವರಿದ ಫಸ್ಟ್ ಮಂತ್ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕೊಟ್ಕೊಂಡಿದ್ದೀವಿ. ಸೊ ಫಸ್ಟ್ ಈಗ ಏನಪ್ಪಾ ಅಂದ್ರೆ ಸ್ವಲ್ಪ ನಾವಿಲ್ಲಿ ಮಂತ್ ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಆಮೇಲೆ ನಾವು ಒಂದು ಸ್ವಲ್ಪ ಪ್ರಿಫರೆನ್ಸ್ ಕ್ಯಾಂಡಲ್ ನೋಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಈಗ ನಾವು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಸೊ ಬ್ಯಾಂಕ್ ನಿಫ್ಟಿ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಈ ಒಂದು ಏರಿಯಾ ನಿನ್ನೆ ಮಣ್ಣಿಂದ ಏನಾಗಿತ್ತಪ್ಪ ಅಂದ್ರೆ ಶುಕ್ರವಾರ ದಿನ ಶುಕ್ರವಾರ ದಿನ ಏನಾಗಿತ್ತಪ್ಪ ಈ ಏರಿಯಾ ಒಂದು ಮಾರ್ಕೆಟ್ ಏನಾಗಿತ್ತಪ್ಪ ಒಂದು ಇಲ್ಲಿ ನೋಡಿ ಡೋಜಿಕನ್ ಹ್ಯಾಂಡ್ ಮಾಡ್ಕೊಂಡು ಇಲ್ಲಿ ಮಾರ್ಕೆಟ್ ಕ್ಲೋಸ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮೇಲ್ಗಡೆ ಓಪನ್ ಆಗಿತ್ತು. ಓಕೆ, ಸೊ ಇಲ್ಲಿ ಒಂದು ಡೋಜಿಕನ್ ಆಗಿತ್ತು. ಸೊ ಇವತ್ತಿನ ದಿನ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ಇನ್ಸೈಡ್ ಕಂಡಲ್ ಆಗಿದೆ. ಓಕೆ, ಸೊ ಇನ್ಸೈಡ್ ಕಂಡಲ್ ಯಾವ ಒಂದು ಸೈಡ್ ದಲ್ಲಿ ಆಗಿದೆಪ್ಪ ಅಂದ್ರೆ ಪ್ರಿಫರೆನ್ಸ್ ನೋಡ್ರಿ ನಾವು ಪ್ರಿಫರೆನ್ಸ್ ನೋಡ್ರಿ ಮಾರ್ಕೆಟ್ ಎಲ್ಲಿ ಒಂದು ಇನ್ಸೈಡ್ ಕಂಡಲ್ ಆಗಿದೆಪ್ಪ ಅಂದ್ರೆ ಅಪ್ ಸೈಡ್ ದಲ್ಲಿ ಇದೆ. ಓಕೆ, ಸೊ ಅಪ್ ಸೈಡ್ ದಲ್ಲಿ ಇನ್ಸೈಡ್ ಕಂಡಲ್ ಆಗಿರೋದ್ರಿಂದ ಎಲ್ಲಿ ಒಂದು ಇನ್ಸೈಡ್ ಕಂಡಲ್ ಬ್ರೇಕ್ ಮಾಡುತ್ತೆ ಅವಾಗ ಏನಂತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ರ್ಯಾಲಿ ಕೊಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಇಲ್ಲೇನಪ್ಪಾ ಅಂದ್ರೆ ಈ ಕೆಳಗಡೆ ಇರ್ತಕ್ಕಂಥದ್ದು ನಮಗೆ 48,500 ಹೆವಿಗೆ ಇರ್ತಕ್ಕಂಥ ಒಂದು ಸಪೋರ್ಟ್, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು 49,200. ಓಕೆ, 49,200 ಇದು ಹೆವಿಗೆ ಇರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್, ಇದು ಹೆವಿಗೆ ಇರ್ತಕ್ಕಂಥ ಸಪೋರ್ಟ್. ಓಕೆ, ಸೊ ಇವಾಗ ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಈ ಒಂದು ಗ್ಯಾಪ್ ಅಪ್ ನೀರು ಮಾರ್ಕೆಟ್ ಓಪನ್ ಆಯ್ತಪ್ಪ. ಓಕೆ, ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಈ ರೆಸಿಸ್ಟೆನ್ಸ್ ಅನ್ನ ಸ್ವಲ್ಪ ಕ್ರಿಯೇಟ್ ಆಗಿ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ನಿಧಾನವಾಗಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಒಂದು ಏನಾದ್ರು ಈ ಒಂದು ಏರಿಯಾ ಏನಾದ್ರು ಕ್ಲೋಸ್ ಮಾಡ್ಕೊಂಡಪ್ಪ ಅಂದ್ರೆ 49,500 ಏನಾದ್ರು ಮಾರ್ಕೆಟ್ ಕ್ಲೋಸ್ ಮಾಡ್ಕಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲರೂ ಹೋಗೋದಪ್ಪ ಅಂದ್ರೆ 50,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, 50,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಈ ಒಂದು ಹೈ ಅನ್ನು ಬ್ರೇಕ್ ಮಾಡೋದು ಕೂಡ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾ ಇದೆಯಲ್ಲ ಈ ಒಂದು ಏರಿಯಾ 49,000. ಓಕೆ, ನೋಡ್ರಿ ಕರೆಕ್ಟ್ ನೋಡ್ರಿ 49,000 ಏನಾಗಿದೆಪ್ಪ ಅಂದ್ರೆ ನಮಗೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಎಲ್ಲಿವರೆಗೂ 49,000 ಮತ್ತೆ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮತ್ತೆ ಏನಾಗುತ್ತೆ ಮಾರ್ಕೆಟ್ ಸ್ವಲ್ಪ ಡಿಪ್ ಬೈ ಒಳಗೆ ಡಿಪ್ ಅಂಡ್ ಬೈ ಒಳಗೆ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇಲ್ಲಿ ಇರುತ್ತೆ. ಸೊ ಇದನ್ನ ನಾವು ಒಂದ್ ಸ್ವಲ್ಪ 15 ಸ್ಟ್ಯಾಂಪ್ ಅನ್ನು ನೋಡ್ಕೊಂಡ್ರೆ ತುಂಬಾ ನಿಮ್ಗೆ ನೀಟಾಗಿ ಕ್ಲೀನ್ ಆಗಿ ಗೊತ್ತಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸ್ವಲ್ಪ ನೀವು ನೋಡ್ರಿ ಸೊ ಮಾರ್ಕೆಟ್ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಿನ್ನಿನ ದಿನ ಇಲ್ಲಿ ಒಂದೇನಾಗಿತ್ತಪ್ಪ ಅಂದ್ರೆ ಒಂದು ಬೀರಿಶ್ ಝೋನ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಈ ಬೀರಿಶ್ ಕ್ಯಾಂಡಲ್ ಏನ್ ಝೋನ್ ಆಗಿತ್ತಲ್ಲ ಎಲ್ಲಿವರೆಗೂ ಇದು ಕ್ರಾಸ್ ಮಾಡಿ ಎಲ್ಲಿವರೆಗೂ ಏನಾಗಿತ್ತು ಮಾರ್ಕೆಟ್ ಮೇಲೇಡು ಲೊಕೇಶನ್ ಮತ್ತೆ ಮಾರ್ಕೆಟ್ ಹೇಳ್ಬಿಡ್ತೀವಿ. ಸೊ ಇವತ್ತಿನ ದಿನ ಆಗಿದ್ದು ಅದೇ. ಓಕೆ, ಸೊ ಇಲ್ಲಿ ಏನಪ್ಪ ಅಂದ್ರೆ 49,000 ಒಂದು ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಈ ಒಂದು 48,800 ಮತ್ತು 49,000 ಇದೇನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಈ ಒಂದು ಸ್ವಲ್ಪ ಫ್ಲಾಟ್ ಓಪನ್ ಅನ್ನು ಕೂಡ ಈ ಒಂದು ಹೈ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 49,500. ಆಮೇಲೆ ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 49,600. ಆಮೇಲೆ ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 49,800. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ನಮ್ಗೆ ಟಾರ್ಗೆಟ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ರೆಸಿಸ್ಟೆನ್ಸ್ ಗಳು ಏನಾಗ್ತಪ್ಪ ಬ್ರೇಕ್ ಮಾಡೋದಕ್ಕೆ ಚಾನ್ಸಸ್. ಯಾಕಪ್ಪ ಮಾರ್ಕೆಟ್ ಬೇರೆ ಸೈಡ್ ಇಂದ ಏನಾಗಿದಪ್ಪ ಅಂದ್ರೆ ಇಲ್ಲಿ ಒಂದು ಬಾಟಮ್ ಮಾಡ್ಕೊಂಡು ಮತ್ತೆ ಏನಾಗಿದಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಸೈಡ್ ಅಲ್ಲಿ ತಗೊಂಡಿರೋದ್ರಿಂದ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಇದೇ ರೀತಿ ಒಂದು ಹೈಯರ್ ಮಾಡ್ಕೊಂತ ಹೋಗ್ತಕ್ಕಂಥ ಚಾನ್ಸಸ್. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ನಿಧಾನವಾಗಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿದ್ರೆ ಇಲ್ಲೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಯಾವ ರೀತಿ ಪ್ಯಾಟರ್ನ್ ಅಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ನೀವು ಗಮನ ಕೊಟ್ಟು ಇಲ್ಲೇನಾಗಿದೆಪ್ಪ ಅನ್ನೋದು ಟ್ರೆಂಡ್ ಲೈನ್ ಇದೆ. ಓಕೆ, ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಆಮೇಲೆ ಇಲ್ಲೊಂದು ಏನಾಗಿದೆಪ್ಪ ಅನ್ನೋ ಒಂದು ಹಾರಿಜೆಂಟಲ್ ಲೈನ್ ಇದೆ. ಹೌದಾ, ಈ ಹಾರಿಜೆಂಟಲ್ ಲೈನ್ ದಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿದೆ. ನೋಡ್ರಿ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟೆನ್ಸ್ ಆಗಿದೆ, ಮತ್ತೆ ಏನಾಗಿದೆಪ್ಪ ಸಪೋರ್ಟ್ ಇದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇದೆಲ್ಲ ಪಾರ್ಟ್ ಏನಪ್ಪ ಅಂದ್ರೆ ಒಂದು ಬೇರೆ ಟ್ರೆಂಡ್ ಇತ್ತು. ಓಕೆ, ಸೊ ಬೇರೆ ಟ್ರೆಂಡ್ ಲೊಕೇಶನ್ ಇಲ್ಲಿ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಬಜೆಟ್ ಇರೋದ್ರಿಂದ ಮಾರ್ಕೆಟ್ ನ ಸ್ವಲ್ಪ ಮೇಲ್ಗಡೆ ಹೋಗಿ ಕ್ಲೋಸ್ ಮಾಡೋ ಚಾನ್ಸಸ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನಾಗಿದೆಪ್ಪ ಸ್ವಲ್ಪ ನೀಟಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಆಗಿದೆ. ಸೊ ನಾಳಿನ ದಿನ ಏನಾದ್ರು ಇದೇ ಒಂದು ನೋಡ್ರಿ ಇದು ಟ್ರೆಂಡ್ ಲೈನ್ ಇದೆ ನೋಡ್ರಿ, ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ. ಓಕೆ, ಇಲ್ಲಿ ಒಂದು ಕೂಡ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡಿದೆ, ಇಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡಿದೆ. ಸೊ ಕಂಟಿನ್ಯೂಸ್ ಸಪೋರ್ಟ್ ತಗೊಳ್ಳೋದ್ರಿಂದ ನಾಳಿನ ದಿನ ಏನಾದ್ರು ಇದೇ ಒಂದು ಜಾಗದಲ್ಲಿ ಏನಾದ್ರು
ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಲೈನ್ ಓಕೆ 49,200 ಓಕೆ 49,200 ಈ ಒಂದು ಏನಾದ್ರು ಲೈನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ನಾ ಹೇಳಿದ್ನಲ್ಲ ಫಸ್ಟ್ ಟಾರ್ಗೆಟ್ ನಮಗೆ 49,500 ಆಮೇಲೆ ಸೆಕೆಂಡ್ ಟಾರ್ಗೆಟ್ 49,600 ಆಮೇಲೆ 49,800. ಸೊ ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ರಪ್ಪ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡ್ರಿ ಓಕೆ. ಒಂದು ವೇಳೆ ಏನಾದ್ರು ಮಾರ್ಕೆಟ್ ಇದೇ ಒಂದು ಸ್ಪೇಸ್ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೂ ಕೂಡ ಓಕೆ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೂ ಕೂಡ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ ಯಾವುದು ಈ ಒಂದು ಏರಿಯಾ 48,080 48,900 ಈ ಒಂದು ಏರಿಯಾ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬರಲ್ಲ. ಒಂದು ವೇಳೆ ಮಾರ್ಕೆಟ್ ಇದೇ ಒಂದು ಸ್ವಲ್ಪ ಓಪನ್ ಆದ್ರೂ ಕೂಡ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಥವಾ ಏನಾದ್ರು ಗ್ಯಾಪ್ ಓಪನ್ ಆಯ್ತಪ್ಪ ಓಕೆ ಫಸ್ಟ್ ಎಲ್ಲಿವರೆಗೂ ಅಂದ್ರೆ 49,600 ಈ ಒಂದು 300 ಪಾಯಿಂಟ್ ಅಥವಾ 500 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು ಕೂಡ ಕೆಳಗಡೆ ಬಂದು ಓಕೆ ಇಲ್ಲಾಂದ್ರೆ ಸ್ವಲ್ಪ ಡಬ್ಲ್ಯೂ ಪ್ಯಾಟ್ ಮಾಡ್ಕೊಂಡು ಅಥವಾ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಈ ರೀತಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಕ್ರಾಸ್ ಮಾಡ್ಕೊಂತ ಮೇಲ್ಗಡೆ ಹೋಗ್ತದೆ ಚಾನ್ಸಸ್ ಇದೆ. ಒಂದು ಏನಾದ್ರು ಫಸ್ಟ್ ಗ್ಯಾಪ್ ಅಪ್ ಹಾಕಿ 49,600 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 50,000 ಕೂಡ ನಾಳಿನ ದಿನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಾವು ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟೆಡ್ ಮಾಡತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ನಾಳಿನ ದಿನ ಸ್ವಲ್ಪ ನೀವು ಏನ್ ಮಾಡ್ರಿ ಬ್ಯಾಂಕ್ ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡ್ರಿ. ಸೊ ಅದೇ ರೀತಿಯಾಗಿ ನಾವು ಸ್ವಲ್ಪ ನಿಫ್ಟಿಯನ್ನು ಗಮನ ಕೊಟ್ಕೊಂಡ್ರೆ ಸರ್ ನಿಫ್ಟಿ ಅವ್ರು ನೋಡ್ರಿ ಇಲ್ಲಿ ಯಾವ ರೀತಿ ಚಾರ್ಟ್ಸ್ ಇದೆ ಸ್ವಲ್ಪ ನೋಡ್ಕೊಂಬರ್ರಿ ನೀವು. ಇಲ್ಲಿ ನೋಡ್ರಿ ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಇತ್ತು ಹೌದಾ ಅಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತಾ ಇತ್ತು ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಬರ್ತಾ ಇತ್ತು. ನಾನು ಇವಾಗ ಲಾಸ್ಟ್ ಟೈಮ್ ಹೇಳಿದೆ ಓಕೆ. ಸೊ ಇಲ್ಲಿ ಏನಾಗಿದ್ದಪ್ಪ ಈ ಒಂದು ರೀತಿ ಪ್ಯಾಟರ್ನ್ ಆಗಿದೆ ಓಕೆ. ಮಾರ್ಕೆಟ್ ಯಾವತ್ತು ಎಲ್ಲಿ ಹೋಗ್ತಪ್ಪ ಅಂದ್ರೆ ಒಂದು ಪ್ಯಾಟರ್ನ್ ಮಾಡ್ಕೊತ ಹೋಗ್ತಾ ಎಲ್ಲಾ ಪ್ಯಾಟರ್ನ್ ಗಳಿಗೆ ಅದರದೇ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇರುತ್ತೆ ಓಕೆ. ಸೊ ಈ ಒಂದು ಪ್ಯಾಟರ್ನ್ ಏನಾಗಿತ್ತಪ್ಪ ಅಂದ್ರೆ ಇದು ಸಪೋರ್ಟ್ ಆಗಿತ್ತು ಆಮೇಲೆ ಇದು ರೆಸಿಸ್ಟೆನ್ಸ್ ಆಗಿತ್ತು ಓಕೆ. ಸೊ ಇಲ್ಲಿ ಏನಪ್ಪ ಇದೊಂದು ಸಪೋರ್ಟ್ ತಗೊಂಡಿತ್ತು ಓಕೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು ಇಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡಿತ್ತು ಆಮೇಲೆ ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿತ್ತು. ಸೊ ಎಷ್ಟು ಸಾರಿ ಸಪೋರ್ಟ್ ತಗೊಂಡಿದ್ದಪ್ಪ ಅಂದ್ರೆ ಇಲ್ಲಿ 5 ಸಾರಿ ಸಪೋರ್ಟ್ ತಗೊಂಡಿದ್ದು 1 2 3 4 5 ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ 1 ಸಲ ಸಪೋರ್ಟ್ ತಗೊಂಡಿತ್ತು 2 ಸಲ ಸಪೋರ್ಟ್ ತಗೊಂಡಿತ್ತು ಆಮೇಲೆ 3 ಸಲ ತಗೊಂಡಿತ್ತು 4 ಸಲ ತಗೊಂಡಿತ್ತು. ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ 5 ಸಲ ತೊಗೊಳಕ್ ಬರ್ತದಿಲ್ಲ ಬಟ್ ಈ ಪ್ಯಾಟರ್ನ್ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಬರ್ತಿದೆಪ್ಪ ಅಂದ್ರೆ ಇಲ್ಲಿ ಡೋಜಿ ಕ್ಯಾಂಡಲ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಕ್ಲೋಸ್ ಮಾಡ್ತಿದೆ ಓಕೆ. ಸೊ ನೋಡಿ ಈ ಒಂದು ಡೋಜಿ ಕ್ಯಾಂಡಲ್ ಈ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಒಂದು ಯಾವ್ದಾದ್ರು ಫುಲ್ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಮಾಡ್ತಪ್ಪ ಅಂದ್ರೆ ಅದರ ನೆಕ್ಸ್ಟ್ ಡೇ ಓಕೆ ಅದರ ನೆಕ್ಸ್ಟ್ ಡೇ ಈ ಒಂದು ಫುಲ್ ಕ್ಯಾಂಡಲ್ ಏನಾದ್ರು ಈ ಫುಲ್ ಕ್ಯಾಂಡಲ್ ಹೈ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು 500 ಅಥವಾ 600 ಪಾಯಿಂಟ್ ಒಂದು ರ್ಯಾಲಿ ಕೊಡೋದಕ್ಕೆ ಚಾನ್ಸಸ್ ಇದೆ. ಬಟ್ ನಿಫ್ಟಿ ಒಳಗೆ ಸರಿ ಸುಮಾರು ಒಂದು 300 ತನಕ ಕೂಡ ಏನ್ ಮಾಡ್ಬೋದು ಇಲ್ಲಿ ಮಾರ್ಕೆಟ್ ರ್ಯಾಲಿಯನ್ನು ಕೊಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಓಕೆ. ಸೊ ಅದಕ್ಕಾಗಿ ಏನ್ ಮಾಡಿರಪ್ಪ ಅಂದ್ರೆ ಈ ಪ್ಯಾಟರ್ನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಮಗೆ ಟಾರ್ಗೆಟ್ ಸೆಲೆಯಲ್ಲಿ ಸಿಕ್ಕಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಫಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥದ್ದು ಇದು 23,350 ಆಮೇಲೆ ಆದ ಕೂಡಲೇ 23,400 ಆಮೇಲೆ ಆದ ಕೂಡಲೇ 23,500 ಈ ರೀತಿ ಆಗ್ತಕ್ಕಂಥ ಟಾರ್ಗೆಟ್ ಗಳನ್ನ ನಾವು ಎಕ್ಸ್ಪೆಕ್ಟೆಡ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್ ಇದೆ ಓಕೆ ಚಿಕ್ಕದಾಗಿರ್ತಕ್ಕಂಥ ಇಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್ ಇಲ್ಲಿ ಟ್ರೆಂಡ್ ಲೈನ್ ಕೂಡ ಏನಾಗಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಳ್ತಾ ಇದೆ. ಇನ್ನು ನಾವು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಸ್ವಲ್ಪ ಇಲ್ಲಿ ಗಮನ ಕೊಟ್ಟು ನೋಡ್ರಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಈ ರೀತಿ ಒಂದು ಟ್ರೆಂಡ್ ಲೈನ್ ಇದೆ ಹೌದಾ ನೋಡ್ರಿ ಈ ಟ್ರೆಂಡ್ ಲೈನ್ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡಿದೆ ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡಿತ್ತು ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮೇಜರ್ ಪಾಯಿಂಟ್ ಈ ಒಂದು ಏರಿಯಾದಲ್ಲಿ ಇವತ್ತಿನ ದಿನ ರೌಂಡ್ ಫಿಗರ್ ಆಗಿರತಕ್ಕಂಥದ್ದು 23,000 ನಮ್ಗೆ ಏನಪ್ಪ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇವತ್ತಿನ ದಿನ ಏನೇನಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಆಮೇಲೆ ಇಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ನೋಡ್ರಿ ಈ ಒಂದು ಏನು ಏರಿಯಾ ಇದೆಯಲ್ಲ ಇಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಏನಾದ್ರು ನಾಳಿನ ದಿನ ಏನಾದ್ರು ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಈ ಕಂಟಿನ್ಯೂಸ್ ಆಗಿ ಇದೇನು ಟ್ರೆಂಡ್ ಲೈನ್ ಇದೆಯಲ್ಲ ಈ ಟ್ರೆಂಡ್ ಲೈನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಸ್ವಲ್ಪ ತಗೊಂಡು ಇಲ್ಲಿ ಸಪೋರ್ಟ್ ತಗೋತಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 23,200 ಓಕೆ ಈ 23,200 ಮೊದಲು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 23,300 ಆಮೇಲೆ 24,400 23,400 ಈ ರೀತಿ ಏನಾಗಪ್ಪ ಅಂದ್ರೆ ನಾಳಿನ ದಿನ 3 ಟಾರ್ಗೆಟ್ ನೋಡ್ಬೋದು. ಒಂದು ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂತಂದ್ರೆ 23,200 ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬಂದು ಇಲ್ಲಿ ಇರ್ತಕ್ಕಂಥ ಒಂದು ಸಪೋರ್ಟ್ಗೆ ಓಕೆ ಇಲ್ಲಿ ಇರ್ತಕ್ಕಂಥ ಒಂದು ಹೈ ಏನ್ ಮಾಡೋದಪ್ಪ ಅಂತಂದ್ರೆ ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದನ್ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಡಬ್ಲ್ಯೂ ಪ್ಯಾಟ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾರ್ಕೆಟಿಂಗ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡಪ್ಪ ಅಂದ್ರೆ ನಾಳಿನ ದಿನ
ಸೊ ಬುಲಿಶ್ ಶೈನಿ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಏನಾದ್ರು ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಇಲ್ಲಿ ಆಗ್ತಪ್ಪ ಯಾವಾಗ ಮಾರ್ಕೆಟ್ ಕಂಟಿನ್ಯೂಸ್ ಸೆಲ್ಲಿಂಗ್ ಪಾಯಿಂಟ್ ಹೋಗುತ್ತಪ್ಪ ಅಂತಂದ್ರೆ ಈ 23,000 ಬ್ರೇಕ್ ಮಾಡ್ಬೇಕು. ಓಕೆ, ಸೊ ಈ 23,000 ಯಾವಾಗ ಬ್ರೇಕ್ ಮಾಡತ್ತಾ ಅವಾಗ ಏನಾಗ್ತಪ್ಪ ಅಂದ್ರೆ ನಮಗೆ ಮತ್ತೆ ಏನಾಗ್ತಪ್ಪ ಮಾರ್ಕೆಟ್ ಸೆಲ್ಲಿಂಗ್ ಸ್ಥಳದಲ್ಲಿ ಬರುತ್ತೆ. ಎಲ್ಲಿವರೆಗೂ ಇದು 23,000 ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗುತ್ತೆ ಅಂದ್ರೆ ಡಿಪೆಂಡ್ ಬೈ ಇರುತ್ತೆ. ಸೊ ನಾಳಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ದಲ್ಲಿ ಬಜೆಟ್ ಫಸ್ಟ್ ಫೆಬ್ರವರಿ ಬಜೆಟ್ ಇರೋದ್ರಿಂದ ನಾಳಿನ ದಿನ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಮತ್ತು ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಾಳಿನ ದಿನ ಏನ್ ಮಾಡ್ಬೇಕು ಅಂದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ಸ್ವಲ್ಪ ಇವು ಮಾಡ್ಕೊಂಡು ಟ್ರೇ ಮಾಡೋದು ಒಳ್ಳೇದಂತ ಅನ್ಸುತ್ತೆ. ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಅನಲೈಸೇಷನ್ ಮಾಡ್ಕೊಂಡು ಕೂಡ ನೀವು ಟ್ರೇ ಮಾಡಿ. ಓಕೆ, ಥ್ಯಾಂಕ್ ಯು.